ಕಾಂಗ್ರೆಸ್ಗೆ ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಇದೀಗ ರಿಟರ್ನ್ ಆಗ್ತಾರಾ? ನರೇಂದ್ರ ಬಾಬು ಕಾಂಗ್ರೆಸ್ ಸೇರ್ಪಡೆಗೆ ವೇದಿಕೆ ಸಜ್ಜಾಗಿದೆಯಾ? ಹಾಗಾದ್ರೆ ಕಾಂಗ್ರೆಸ್ಗೆ ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಕಾಂಗ್ರೆಸ್ ಸೇರ್ಪಡೆಗೆ ವೇದಿಕೆ ಸಜ್ಜು. ಸಿಎಂ ಡಿಕೆಶಿಯಿಂದ ಆಪರೇಷನ್ ಕಾಂಗ್ರೆಸ್. ನರೇಂದ್ರ ಬಾಬು ಜೊತೆ ಕೈ ಜೋಡಿಸಲು ಕಾಂಗ್ರೆಸ್ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಇದು ಹೌದಾ ಅಂತ? ನರೇಂದ್ರ ಬಾಬು ರಾಜಕೀಯ ಅನುಭವಕ್ಕೆ ಕಾಂಗ್ರೆಸ್ ಮನೆಯನ್ನ ಹಾಕಿದೆ ಅಂತ ಕೈ ಹಿಡಿಯುತ್ತಾರಾ ಮಾಜಿ ಶಾಸಕ ನರೇಂದ್ರ ಬಾಬು? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಎಸ್ ಮನೋಹರ್ ಭೇಟಿ ಮಾಡಿದ ನರೇಂದ್ರ ಬಾಬು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಕಾಂಗ್ರೆಸ್ ಸೇರ್ಪಡೆ ಕುರಿತು ಮಹತ್ವದ ಮಾತುಕತೆ. ಕುತೂಹಲ ಮೂಡಿಸಿದ ನರೇಂದ್ರ ಬಾಬು ಮನೋಹರ್ ಭೇಟಿ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಶೀಘ್ರದಲ್ಲಿ ಅಧಿಕೃತ ಮಾಹಿತಿ ಸಾಧ್ಯತೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ನರೇಂದ್ರ ಬಾಬು ಮನೋಹರ್ ಭೇಟಿ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ನಿಜಕ್ಕೂ ಹಾಗಾದ್ರೆ ನರೇಂದ್ರ ಬಾಬು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ? ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು ಬಳಿಕ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದ ನರೇಂದ್ರ ಬಾಬು ಇದೀಗ ಮತ್ತೆ ಮರಳಿ ಗೂಡಿಗೆ ಸೇರ್ತಾರಾ ನರೇಂದ್ರ ಬಾಬು? ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ನೆಲ ನರೇಂದ್ರ ಬಾಬು? ಕಾಂಗ್ರೆಸ್ ಇಂದ ಬಿಜೆಪಿಗೆ ಸೇರ್ಪಡೆ ಆದಂತವರು ಇದೀಗ ಮತ್ತೆ ಕಾಂಗ್ರೆಸ್ಗೆ ಮರಳ್ತಾರಾ ನರೇಂದ್ರ ಬಾಬು? ರಾಜಕೀಯವಾಗಿ ನೋಡಿ, ಯಾವುದೇ ಕಾರಣಕ್ಕೂ ಅಂದ್ರೆ ಈಗ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಇಲ್ಲದೆ ಯಾರನ್ನ ಕೂಡ ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ರಿ. ಈ ನಾಯಕರ ಭೇಟಿಗಳಿರ್ತಾವಲ್ಲ, ನಾಯಕರ ಮೀಟಿಂಗ್ಗಳಿರ್ತಾವಲ್ಲ, ಇದರಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು ಅನ್ನೋದನ್ನ ಸ್ವಲ್ಪ ಊಹಿಸೇ ಬಿಡ್ಬೋದು. ಆ ರೀತಿಯಲ್ಲಿ ಇರುತ್ತೆ. ಯಾಕಂದ್ರೆ ಈ ಹಿಂದೆ ಏನು ರಾಜಕೀಯ ಬೆಳವಣಿಗೆಗಳು ಏನಾಗಿರುತ್ತೆ ಅದನ್ನ ನೋಡ್ಕೊಂಡು ಬಂದ್ರೆ ಇನ್ನು ಮುಂದೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಗಮನ ಇದ್ರೆ, ಎಸ್ ಮನೋಹರ್ ಭೇಟಿ ಮಾಡಿದಂತ ನರೇಂದ್ರ ಬಾಬು ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು? ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯನ್ನ ನರೇಂದ್ರ ಬಾಬು ಭೇಟಿ ಮಾಡಿದ್ಯಾಕೆ? 2017ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಇದೀಗ ಕಾಂಗ್ರೆಸ್ಗೆ ಮತ್ತೆ ಮರಳ್ತಾರಾ? ಈಗ ಅಧ್ಯಕ್ಷರಾಗಿ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಜಿಗಣಿಯಲ್ಲಿ. ಹಾಗಾಗಿ ಈಗ ಮತ್ತೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಿಜ? ಹಾಗಾದ್ರೆ ಎಸ್ ಮನೋಹರ್ ಅವರ ಭೇಟಿ ಯಾಕೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯ ಭೇಟಿ ಯಾಕೆ ಅನ್ನುವಂಥದ್ದು ಇಲ್ಲಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಎಸ್ ನರೇಂದ್ರ ಬಾಬು ಅವರ ನರೇಂದ್ರ ಬಾಬು ಅವರ ತೀರ್ಮಾನ ಏನು ಇದರಲ್ಲಿ? 2017ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರ್ಪಡೆ ಆದಂಥದ್ದು. ಆಪರೇಷನ್ ಕಾಂಗ್ರೆಸ್ ನಡೀತಾ ಇದೆಯಾ? ಡಿಕೆ ಶಿವಕುಮಾರ್ ಅವರ ರಣತಂತ್ರನ ಏನು, ಚಾಣಾಕ್ಷತನಾನ ಅಥವಾ ರಾಜಕೀಯವಾಗಿ ಇದು ಏನು ನರೇಂದ್ರ ಬಾಬು ಅವರ ತೀರ್ಮಾನವೇನಾ ಅಥವಾ ಏನ್ ಆಗ್ತಾ ಇದೆ? ಇವೆಲ್ಲವೂ ಕೂಡ ಗೊಂದಲಮಯ. ಬಟ್ ಇನ್ನು ಇದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ನರೇಂದ್ರ ಬಾಬು ಅವರ ನಡೆಗೇನು? ನಿಜಕ್ಕೂ ಮತ್ತೆ ಗರ್ ವಾಪಸಿ ಅನ್ನುವಂತ ರೀತಿಯಲ್ಲಿ ಮತ್ತೆ ಮರಳ್ತಾರ ತಮ್ಮ ಗೂಡಿಗೆ, ಮತ್ತೆ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಒಪ್ಕೊಳ್ತಾರ? ಇವೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಬಟ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರ ಭೇಟಿ ಇನ್ಯಾವ ಕಾರಣಕ್ಕೆ ರೀ? ಒಬ್ಬ ಬಿಜೆಪಿಯಲ್ಲಿರುವಂತವ್ರು ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರನ್ನ ಯಾಕೆ ಭೇಟಿ ಆಗ್ತಾರೆ? ಅದರಲ್ಲೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಭೇಟಿ ಮಾಡುವಂತ ಅವಶ್ಯಕತೆ ಏನಿರುತ್ತೆ? ಎಲ್ಲವೂ ಕೂಡ ಪ್ರಶ್ನಾರ್ಹವಾಗಿದೆ.